ಇದೆ, ಸುಮ್ಮನೆ ಬಾಯಿಗೆ ಮಾತ್ರ ಅಷ್ಟೇ ಇವ್ರು ಹೇಳ್ತಾರಂಥದ್ದು. ಸೊ ಅಂತ ಆರೋಪಗಳೆಲ್ಲ ಕೇಳಿದ್ದಾರೆ. ಇಲ್ಲ ನೋಡಿ, ವಿರೋಧ ಪಕ್ಷದವ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಸ್ವಲ್ಪ ಕರೆಕ್ಟಾಗಿ ಟೀಕೆ ಮಾಡಕ್ಕೆ ಹೇಳಿ ಸರ್. ಮತ್ತೆ ಬಜೆಟ್ ಬಗ್ಗೆ ಚಿಕ್ಕಬಳ್ಳಾಪುರಕ್ಕೆ ನೋಡಿ, ಒಂದು ಗಮನಿಸಿ, ಶಿಡ್ಲಘಟ್ಟಾಗೆ ರೇಷ್ಮೆ ಮಾರುಕಟ್ಟೆಗೆ ಸರಿಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತೀವಿ. ನಮ್ಮ ಶಿಡ್ಲಘಟ್ಟದಲ್ಲಿ ನಮ್ಮ ಪಾರ್ಟಿ MLA ಇಲ್ಲ. ಬಟ್ ನಾವೇನಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅಂತ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಶಿಡ್ಲಘಟ್ಟಕ್ಕೆ ಹಾಕ್ಕೊಂಡ್ಬಂದಿದ್ದೀವಿ. ಈಗ ನಾವೇನಾದರೂ ಏನಂದರೆ ಇಲ್ಲಿ ವಿಷನ್ ದೊಡ್ಡದು ಸರ್. ನಾವೇನೋ ಒಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡ್ಕೊಂಡ್ಬಿಟ್ವಿ, ಅದಲ್ಲ. ನಾವು ವಿಷನ್ ಇಟ್ಕೊಂಡು, ನಾವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಅದಕ್ಕೆ ರೇಷ್ಮೆ ಮಾರುಕಟ್ಟೆ ಅದಾಗಬೇಕು. ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಲಿಯುತ್ತೆ. ಮತ್ತು ಎತ್ತಿನೊಳೆ ನೋಡಿ, ನನಗೆ ನಂಬಿಕೆ ಇದೆ ಒಂದು 2 ವರ್ಷದಲ್ಲಿ ಫಿನಿಶ್ ಆಗುತ್ತೆ ಅಂತ. ಎತ್ತಿನೊಳೆಗೂ ಪ್ರಾಜೆಕ್ಟು, ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು. ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಏನು ಬರೀ ಶಿಡ್ಲಘಟ್ಟದವ್ರಿಗಲ್ಲ, ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ. ನಾವಲ್ಲೇನಾದ್ರು ರಾಜಕೀಯ ಮಾಡಿದರೆ ಇಲ್ಲ ಚಿಂತಾಮಣಿಗೋ ನಮಗೋ ತೊಗೊಂಡು ಬರ್ತಾಯಿದ್ವಿ. ನಾವಿಲ್ಲಿ ಖಂಡಿತವಾಗೂ ರಾಜಕೀಯ ಮಾಡಲಿಲ್ಲ. ನಮ್ಗೆ ಆ ಕ್ರೆಡಿಟು ಬೇಕಾಗಿಲ್ಲ ಸರ್. ಹೆಚ್ಚಿನದಲ್ಲಿ ಮೂರನೇ ಆದಂಥ ಶುದ್ಧೀಕರಣ ಇಲ್ಲ, ಅದು ಪ್ರಸ್ತಾಪ ಮಾಡ್ತೀವಿ ಬ್ರದರ್. ಈಗ ನಮಗೆ ನೀರಾವರಿ ಹೋರಾಟಗಾರರು ಕೊಟ್ಟಿದ್ದಾರೆ, ಅದನ್ನು ಸೂಕ್ತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಾನು 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದು ನನ್ನ ವಾದ. ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಸರ್. ಮತ್ತು ಮೆಡಿಕಲ್ ಕಾಲೇಜು ಆರಂಭಕ್ಕೆ ಹಾಸ್ಪಿಟಲ್ಲು ಇದು ಓಪನ್ ಮಾಡೋದಕ್ಕೆ ಇನ್ನೂ ಅದು ಸ್ಲೋಲಿ ನನಗೆ ಗೊತ್ತಿರೋ ಪ್ರಕಾರ ಟೈಮ್ ತಗೊಳ್ಳಿ ಸರ್. ಯಾಕೆಂದರೆ ಈಗಾಗಲೇ ಒಂದು 300 ಕೋಟಿ ಪೆಂಡಿಂಗ್ ಇದೆ ಸರ್. ಈಗ ಕಾಂಟ್ರಾಕ್ಟರ್ಗೆಲ್ಲ ನಾವು ಭರವಸೆ ಕೊಟ್ಟು, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಅಶ್ಯೂರೆನ್ಸ್ ಕೊಟ್ಟು, ಸರ್ 1 or 2 ಇಯರ್ಸ್ 300 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ನಾವು ಕಾಂಟ್ರಾಕ್ಟ್ರಿಗೆ ಇನ್ನೂ 300 ಕೋಟಿ ಕೊಡಬೇಕು ಸರ್. ನಂದು ರೋಪ್ವೇ ಅದ ಸರ್, ಅದು ಸ್ಟಾರ್ಟ್ ಆಗುತ್ತೆ. ನೆನ್ನೆ 10 ರೋಪ್ವೇ 10 ಕಡೆ ಕೇಬಲ್ ಕಾರ್ಯ ಇದಕ್ಕೆಲ್ಲ ಡಿಕ್ಲೇರ್ ಆಗಿದೆಯಲ್ಲ. ಬಟ್ ಅದು ಮೊದಲೇ ಸ್ಯಾಂಕ್ಷನ್ ಆಗಿದೆ ಬ್ರದರ್. ಅದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ರೋಪ್ವೇಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು, ಪ್ರೈವೇಟ್ ಸೆಕ್ಟರು ಡೆವಲಪ್ ಮಾಡ್ತಿದ್ದಾರೆ. ಮತ್ತು ರೈಲ್ವೆ ಇದು ಮೇಲ್ಸೇತುವೆ ಒಂದು ಆಗಿದೆ, ಅದು ಬೇಗ ಶೀಘ್ರದಲ್ಲಿ ಮುಗಿಯುತ್ತೆ. ನಿಮ್ಮ ಗಮನಕ್ಕೆ ಇನ್ನೊಂದು CNG 2,000 ಕೋಟಿಗೆ ಆಲ್ರೆಡಿ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ದೀವಿ. ದೇವನಹಳ್ಳಿಯಿಂದ ಬಾಗೇಪಲ್ಲಿವರೆಗೂ 10 ಲೈನ್ ಆಗ್ತಿದೆ. ಪ್ರಪೋಸಲ್ ಹೋಗಿದೆ. ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ ಅಂದರೆ ಅದು ಸ್ಟೇಟ್ ಟು ಸೆಂಟರ್ದು ಪಾರ್ಟ್ನರ್ಶಿಪ್ ಇರುತ್ತೆ. ಈಗ ನಾವು 10 ಲೈನ್ ಪ್ರಪೋಸ್ ಮಾಡಿದ್ದೀವಿ, ಆ 10 ಲೈನ್ ಆಗ್ತಾ ಇದೆ. ಅದಕ್ಕೆ 2,000 ಕೋಟಿ ಪ್ರಪೋಸಲ್ ಹೋಗಿದೆ ಸರ್. ಮತ್ತು APMCಯಲ್ಲಿ CNG ಅದು ಬಯೋಗ್ಯಾಸ್ ಒಳ್ಳೆ ಸರ್. ನೀವು ನೋಡಿ 1 or 2 ಇಯರ್ಸು ನಾವು ವಿಷನ್ ಇಟ್ಕೊಂಡೆ ಕೆಲಸ ಮಾಡ್ತಿದ್ದೀವಿ. ಚಿಕ್ಕಬಳ್ಳಾಪುರನ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇನ್ನು ಜನರ ಸಮಸ್ಯೆಗಳನ್ನ ನಾನು ಸ್ಪಂದಿಸ್ತಾ ಇದ್ದೀನಿ. ಒಳ್ಳೇದಾಗುತ್ತೆ ಸರ್, ಖಂಡಿತವಾಗಿ. ಇನ್ನೊಂದು ಮಾರ್ಕೆಟಲ್ಲಿ APMC ಮಾರ್ಕೆಟ್ ಆಗಿರ್ಬೋದು, ಅಂದರೆ ಮಾಮೂಲಿ ಇಲ್ಲಿ ಹೂವಿನ ಮಾರ್ಕೆಟ್ ಇಲ್ಲಿ ಆಗಿರ್ಬೋದು, ಎಲ್ಲ ಅಂಗಡಿಗೆ ಮುಂಗಟ್ಟುಗಳು ಒಳಗಡೆ ಇಟ್ಕೊಂಡಿದ್ರೆ ಎಲ್ಲ ಆಚೆ ಹೊರಗಡೆ ಇಟ್ಕೊಂಡು ಜನಗಳಿಗೆ ಕಿರಿಕಿರಿ ಮಾಡುವಂಥ ಕೆಲಸ ಮಾಡ್ತಾರೆ. ನಗರಸಭೆಯವರು ಕೂಡ APMC ಮಾರ್ಕೆಟ್ ಕೂಡ ಅದನ್ನ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾರೆ. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ ಓಡಾಟಕ್ಕೆ. ಅದೇನಿದ್ರೆ ಮಾಧ್ಯಮಗಳು ದಯವಿಟ್ಟು ಸುದ್ದಿ ತೊಗೊಂಬನ್ನಿ. ಅಂತ ಅಧಿಕಾರಿಗಳು ತಪ್ಪಿದ್ರೆ ಹರಾಜಿಗೆ ಹಾಕಿ ಹೇಳ್ತೀನಿ. ನನ್ನ ಗಮನಕ್ಕೆ ಬರುತ್ತೆ, ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಮೊದಲು ಸ್ಟಾರ್ಟಿಂಗು ಒಂದು 8 ವಾರ್ಡ್ ಅಂದರೆ ಮುನ್ಸಿಪಲ್ ಲೇಔಟ್ ಮುಗಿದಿದೆ, ಒಂದು 2 ವಾರ್ಡ್ ಆ ಕಡೆ ಮುಗಿದಿದೆ, ಆ ಕಡೆ 31 ಮುಗಿದಿದೆ. ಒಂದು 8 ವಾರ್ಡ್ ಆದಮೇಲೆ ಈಗ ಸೀಕ್ವೆನ್ಸಾಗಿ ವಾರ್ಡ್ ನಂಬರ್ 1 ಹಾಕ್ಕೊಂಡಿದ್ದೀನಿ. ಈಗ 2ನೇ ವಾರ್ಡ್ ಇವತ್ತು ಮುಗಿಯುತ್ತೆ. ನೆಕ್ಸ್ಟ್ 3ನೇ ವಾರ್ಡ್ಗೆ ಹೋಗ್ತೀನಿ. ಮತ್ತು ಒಂದು ವಾರ ರೂರಲ್ ಕಾನ್ಸಂಟ್ರೇಟ್. ಈಗ ಮಂಚನಹಳ್ಳಿ 20 ಹಳ್ಳಿ ಮುಗಿದಿದೆ. ಮಂಡಿಕಲ್ಲಲ್ಲಿ ಆ ಕಡೆ ರಾಮಪಟ್ಟಣ, ಉದಿಗನಾರ್ಪಲ್ಲಿ ಆ ಕಡೆ ಕೆಲವು ಮುಗಿದಿದೆ. ಸೊ ಈ ಥರ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಆಲ್ ಈಗ ನಾನು ಇದೇ ಸ್ಪೀಡಲ್ಲಿ ಮಾಡಿದ್ರೆ 1 ತಿಂಗಳಿಗೆ ಚಿಕ್ಕಬಳ್ಳಾಪುರ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ರೂರಲ್ ಒಂದು 2 ದಿನ, ಅರ್ಬನ್ ಒಂದು 2 ದಿನ ಹಾಕ್ಕೊತಾ ಇದ್ದೀನಿ. ಸೊ ನಿನ್ನೆ ಬಡ್ಜೆಟ್ ಇತ್ತು, ಇವತ್ತು ಲೀವ್ ಇತ್ತು, ಅದಕ್ಕೆ ನಮಸ್ತೆ ಚಿಕ್ಕಬಳ್ಳಾಪುರ ಹಾಕ್ಕೊಂಡಿದ್ದೀನಿ. ಪ್ರತಿ ಮನೆಗೂ ವಿಸಿಟ್ ಮಾಡ್ತಿದ್ವಿ. ಇವತ್ತು ತುಂಬ ಜನದ್ದು ರೇಷನ್ನು ಕಾರ್ಡು, ಮನೆ ಸಮಸ್ಯೆ, ಕೆಲವು ರೆವಿನ್ಯೂ ಸೈಡ್ದು ಖಾತೆ ಪ್ರಾಬ್ಲಮ್ ಬಂತು. ಅದನ್ನು ಆಲ್ಮೋಸ್ಟ್ ಆಲ್ ಪರಿಹರಿಸೋ ಪ್ರಯತ್ನ ಪಡ್ತಿದ್ವಿ. ಆಗುತ್ತೆ ಅಂತ ಭಾವಿಸಿದ್ವಿ ಸರ್. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ರಾಜಕಾಲುವೆಗಳ ಮನೆಗಳಿಗೆ ಕಟ್ಕೊಂಡಿದ್ದಾರೆ. ಇಲ್ಲ, ಅಲ್ಲಿ ಸಮಸ್ಯೆ ಅಲ್ಲೇನಾಗಿದೆ, ಆ ಕಡೆ ವಾರ್ಡ್ ನಂಬರ್ 2 ಅಲ್ಲಿ 180 ಮನೆ ರಾಜಕಾಲುವೆ ಮೇಲೆ ಇದೆ. ಅದಕ್ಕೆ ನೋಟಿಸ್ ಹೋಗಿದೆ. ಯಾರೋ ಒಬ್ಬರು ಲೋಕಾಯುಕ್ತದ ಕೇಸ್ ಆಗಿದೆ. ಸರ್ಕಾರದ ಜೊತೆ ಚರ್ಚಿಸ್ತಾ ಇದೆ. ಸದ್ಯಕ್ಕಂತೂ ಅವ್ರಿಗೆ ಸಮಸ್ಯೆ ಆಗಲ್ಲ. ಆ 180 ಜನ ಮನೆಗೂ ಏನಾದರೂ ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಟ್ಟು ರಾಜಕಾಲುವೆನ ತೆರವು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದೀವಿ. 180 ಮನೆಗೆ ನೋಟಿಸ್ ಇದೆ. ಬಟ್ ನಮ್ಮ ಹತ್ರ ಸ್ಲಮ್ ಬೋರ್ಡಲ್ಲಿ ಈಗಾಗಲೇ 600 ಮನೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಅದು ಯೋಚನೆ ಮಾಡ್ತಿದ್ವಿ. ಬಟ್ ಅಲ್ಲೊಂದು ಸವಾಲಿದೆ. ಒಂದು ಮನೆಗೆ ಅವರು 1 ಲಕ್ಷ ಚಿಲ್ಲರೆ ಅವರು ಬೇರ್ ಮಾಡಬೇಕಾಗುತ್ತೆ. ಬಟ್ ಆ 180 ಮನೆಯವ್ರಿಗೂ ಆ ಆರ್ಥಿಕ ಸ್ಥಿತಿ ಇದೆಯಾ ಪಾಪ, ಅದೆಲ್ಲ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೀವಿ. ಬಟ್ ನಾನು ಸಮಸ್ಯೆ ಆಗಕ್ಕಂತೂ ಬಿಡಲ್ಲ, ಏನೋ ಒಂದು ಪರಿಹಾರ ಕೊಟ್ಟೆ ವ್ಯವಸ್ಥೆ ಮಾಡ್ತೀನಿ ಸರ್. ಈಗ ವಾರ್ಡ್ಗಳಲ್ಲಿ ತಾವು ಓಡಾಡಬೇಕಾದ್ರೆ ಕೆಲವು ಕಡೆ ಗಲ್ಲಿಗಳು ತುಂಬ ಚಿಕ್ಕದು, ರಸ್ತೆಗಳಿಗೆ ಕೆಲವೊಂದು ಟಾಯ್ಲೆಟು, ಮನೆಗಳು, ಮೆಟ್ಲುಗಳು ಹಾಕಿದ್ದಾರೆ ನೋಡಿ. ರೆವಿನ್ಯೂ ಸೈಟ್ಗಳಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ. ಈಗ ನಾವು ಅದಕ್ಕೆ ಪರಿಹಾರ ಹುಡುಕಬೇಕು. ಯಾರೊಬ್ರಿಗೂ ತೊಂದರೆ ಕೊಡೋಕ್ಕಾಗಲ್ಲ. ಸೊ ಈಗಲೂ ನೋಡಿ, ಅಲ್ಲಿ UGDದು ಕನೆಕ್ಷನ್ನೇ ಇಲ್ಲ. ಯಾಕೆಂದರೆ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಈಗ ನಾನು ನಗರಸಭೆಯವ್ರಿಗೆ ಹೇಳಿದೆ, ಅವ್ರಿಗೂ ತೊಂದರೆ ಆಗಿದೆ.
UGDನೂ ಬ್ಲಾಕ್ ಆಗ್ತಾರೆ. ಏನು ಬೆಸ್ಟ್ ಮಾಡ್ಬೋದು? ಈಗ ನಾವು ಹೆಂಗಂದ್ರೆ ಹಂಗೆ ತೊಂದರೆ ಕೊಡೋಕ್ಕಲ್ಲ, ಬಟ್ ಒಂದು ಅಮಿಕೇಬಲ್ ಆಗಿ ಎಲ್ಲರೂ ಮಾತಾಡಿ ಸಮಸ್ಯೆಗೆ ಪರಿಹಾರ ಹುಡುಕ್ತಿದ್ವಿ ಸರ್. ಮತ್ತೆ ಕಾಮನ್ ಆಗಿ ಖಾಲಿ ಸೈಟ್ಗಳಲ್ಲಿ ವೇಸ್ಟ್ ಹಾಕುವಂಥದ್ದು ಈ ಥರದ್ದು ಇವರಿಗೆ ನೋಟಿಸ್ ಹೇಳಿ ಅವೇರ್ನೆಸ್ ಬರಬೇಕು. ಬಟ್ ಆದಷ್ಟು ಈಗ ನೀವು ನೋಡಿ ನೆನ್ನೆ ಒಂದು 4-5 ಜನಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಫೈನ್ ಹಾಕ್ತೀವಿ ಸರ್, ಸ್ಟ್ರಿಕ್ಟಾಗಿ ಫೈನ್ ಹಾಕ್ತೀವಿ. ಸ್ಲೋಲಿ ಇದು ಬದಲಾವಣೆ ಬರುತ್ತೆ ಸರ್, ಯಾಕಂದರೆ ಏಕಾಏಕಿ. ಸರ್ ಈಗ ವಿರೋಧ ಪಕ್ಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.